ನಿಮ್ಮನ್ನೇ ನಾವು ಆಯ್ತಾ ಬಂದು ನೀವು ನಮ್ಗೆ ಹೇಳ್ಬೇಕಾಗಿತ್ತು. ವಡ್ರೆಪಾಳ್ಯ ಇಶಾ ರಸ್ತೆ ವಾಣಿಜ್ಯ ಮಳಿಗೆಗಳಿಗೆ ಬೀಗ ಜಡಿದ ಪಿಡಿಒ. ತಾಲೂಕು ಪಂಚಾಯಿತಿ ಇಒ ತಪ್ಪು ಮುಚ್ಚಿಕೊಳ್ಳಲು ಸುಮೋಟೋ ಕೇಸ್ ದಾಖಲಿಸಿ ಮೂಲ ನಿವಾಸಿಗಳಿಗೆ ನೋಟಿಸ್ ಜಾರಿ. ಮೂಲ ನಿವಾಸಿಗಳ ಮನೆಗಳಿಗೆ ದಾಖಲಾತಿ ಕೇಳಿ ನೋಟಿಸ್. ಇಒ ನೋಟಿಸ್ ಜಾರಿ, ಬೆಚ್ಚಿ ಬಿದ್ದ ವಡ್ರೆಪಾಳ್ಯ ನಿವಾಸಿಗಳು. ಚಿಕ್ಕಬಳ್ಳಾಪುರ ತಾಲೂಕು ಅವಲಗುರ್ಕಿ ಪಂಚಾಯಿತಿ ವಡ್ರೆಪಾಳ್ಯ ಗ್ರಾಮದ ಇಶಾ ರಸ್ತೆಯಲ್ಲಿ ತಲೆ ಎತ್ತಿರುವ ವಾಣಿಜ್ಯ ಮಳಿಗೆಗಳಿಗೆ ಪಂಚಾಯಿತಿ ಪಿಡಿಒ ಬೀಗ ಜಡಿದು ಬಂದ್ ಮಾಡಿದ್ದಾರೆ. ಇಲ್ಲಿ ನಿರ್ಮಾಣ ಮಾಡಿರುವ ಹೋಟೆಲ್, ಅಂಗಡಿ, ಮಳಿಗೆಗಳ ಜಾಗ ನಮ್ಮ ಸ್ವತ್ತು, ಅದಕ್ಕೆ ಬೀಗ ಹಾಕಿರುವುದಾಗಿ ಮೌಖಿಕ ಸೂಚನೆ ನೀಡಿ ಬೀಗ ಜಡಿದಿದ್ದು, ಇದೇ ಗ್ರಾಮದ ಮೂಲ ನಿವಾಸಿಗಳಾದ 20 ಕುಟುಂಬಗಳಿಗೆ ನಿಮ್ಮ ಮನೆ ದಾಖಲೆಗಳನ್ನು ಒದಗಿಸಿ, ಇಲ್ಲ ಅಂದ್ರೆ ಮನೆ ಕೆಡುವುದಾಗಿ ನೋಟಿಸ್ ನೀಡಿದ್ದಾರೆ. ನೋಟಿಸ್ ನೋಡಿ ಬೆಚ್ಚಿ ಬಿದ್ದ ಗ್ರಾಮದ ವಾಸಿಗಳು ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಶಾಪ ಹಾಕಿದ್ದಾರೆ. ನಮ್ಗೆ ನೋಟಿಸ್ ಕೊಡ್ಬೇಕಲ್ಲ, ಇಷ್ಟು ಬಿಲ್ಡಿಂಗ್ ನೀವು ಈಗ ಏನ್ ಹೇಳಿದ್ರು ಅದೆಲ್ಲದನ್ನು ನೋಡಿ. ಯಾಕೆಂದ್ರೆ ನಾಳೆ ನಾನು ಅದನ್ನ ಹೇಳ್ತೀನಿ, ಜನಕ್ಕೆ ಇಷ್ಟು ತೊಂದರೆ ಆಗ್ತಾ ಇದೆ. ಇವಾಗ ನಾನ್ ಹೇಳ್ತಾ ಇರೋದು, ಇವಾಗ ಏಕಾಏಕಿ ನೀವು ಬಿಲ್ಡಿಂಗ್ ಆಯ್ತಾ 5 ಅಡಿ 6 ಅಡಿ ಜಾಸ್ತಿ ಇರ್ಬೋದು, ಒಂದು ಬಿಟ್ರೆ ಕರೆಕ್ಟಾಗಿ ಐತೆ ಆಯ್ತಾ. ಏಕಾಏಕಿ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ನಮ್ ಗಮನಕ್ಕೆ ತಂದಿಲ್ಲ. ವೆಂಕಟೇಶ್ ಅವರೇ ಹಿಂಗ್ ನೋಡಪ್ಪ, ಈ ತರ ಆರ್ಡ್ ಮಾಡಿದ್ದಾರೆ, ನಿಮ್ ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ತೀವಿ ಅಂತೀವೇನ ನಾನು ಹೇಳಿದ್ರ, ನಮ್ಮ ಗಮನಕ್ಕೆ ತಂದಿದ್ದೀರಾ? ಸರ್ಕಾರದ ಹಕ್ಕುಪತ್ರ ಐತೆ. ಯಾವ್ದು ಮೇಡಮ್ ಅವ್ರ ಸರ್ಕಾರ? ಮೇಡಮ್ ಅವರ ಅಲ್ಲಲ್ಲ, ಸರ್ಕಾರದ ಯಾವ್ದು? ಹೌದು, ಆಯ್ತು. ನಮ್ಗೆ ನೋಟಿಸ್ ಕೊಟ್ಟು ನಾನು ನೋಟಿಸ್ ಕೊಡಿ. ಕಮರ್ಷಿಯಲ್ ನೋಟಿಸ್ ಕೊಟ್ಬಿಟ್ಟು ಕಾನೂನು ಪ್ರಕಾರ ಏನಿದೆ ಮಾಡಿ ಬಿಲ್ಡಿಂಗ್ ಹೋದ್ರೆ ಶಾಟ ಒಂದಾಯ್ತು, ಎಲ್ಲ ದೆಬ್ಬಾಕ್ಬಿಡ್ತೀವಿ ನಾವೇ. ನೀವೇನು ಅವಶ್ಯಕತೆ ಇಲ್ಲ, ನಾವೇ ದೆಬ್ಬಾಕ್ತೀವಿ. ನಮಗೆ ಸರ್ಕಾರ ಅಂದ್ರೆ ಪ್ರಜೆಗಳು, ಸರ್ಕಾರದ ಜನಗಳು ಉದ್ಧಾರ ಆಗೋದಕ್ಕೋಸ್ಕರ. ಅರ್ಥ ಆಯ್ತಾ? ಸರ್ಕಾರದ್ದು ಏನ್ ನೋಟಿಸ್ ಕೊಡ್ಬೋದು, ಏನ್ ಕೊಡ್ಬೇಕು? ಚಿಕ್ಕಬಳ್ಳಾಪುರ ತಾಲೂಕು ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಶಾ ಸನ್ನಿಧಿ ಪ್ರಾರಂಭವಾದ ಮೇಲೆ ಈ ಭಾಗದ ಜಮೀನುಗಳಿಗೂ ಬಂಗಾರದ ಬೆಲೆ ಬಂದಿದೆ. ವಡ್ರೆಪಾಳ್ಯ ಮೂಲಕ ಇಶಾ ಸನ್ನಿಧಿಗೆ ರಸ್ತೆ ನಿರ್ಮಾಣ ಮಾಡಿದ ಮೇಲೆ ರಸ್ತೆ ಪಕ್ಕ ಇರುವ ಖಾಲಿ ಸೈಟ್ಗಳನ್ನು ಇದೇ ಗ್ರಾಮದ ಪ್ರಭಾವಿಯೊಬ್ಬ ಅಕ್ರಮವಾಗಿ ತನ್ನ ಮತ್ತು ತಮ್ಮ ಕುಟುಂಬದವರ ಹೆಸರಿಗೆ ಮಾಡಿಸಿಕೊಂಡು ಆ ಸೈಟುಗಳನ್ನು ಲೀಸ್ಗೆ ನೀಡಿದ್ದು, ಅಲ್ಲಿ ವಾಣಿಜ್ಯ ಮಳಿಗೆಗಳು, ಹೋಟೆಲ್ಗಳು ತಲೆ ಎತ್ತಿವೆ. ಸುಮಾರು ವರ್ಷಗಳಿಂದ ಇದೇ ಗ್ರಾಮದಲ್ಲಿ ವಾಸವಾಗಿರುವ ಮೂಲವಾಸಿಗಳಿಗೆ ಸರ್ವೆ ನಂಬರ್ 137ರಲ್ಲಿ ನೀಡಿರುವ ಸೈಟುಗಳಲ್ಲಿ ಕೆಲವರು ಮನೆ ನಿರ್ಮಿಸಿಕೊಂಡಿದ್ದು, ಇನ್ನು ಕೆಲವರು ಇನ್ನು ಮನೆ ಕಟ್ಟಿಕೊಂಡಿಲ್ಲ. ಹಕ್ಕುಪತ್ರ ತೆಗೆದುಕೊಂಡು ಸೈಟು ಮಾಲೀಕರು ನಮ್ಮ ಸೈಟ್ ಗುರುತಿಸಿಕೊಡಿ ಅಂತ ಅರ್ಜಿ ಕೊಟ್ಟಾಗಲೇ ತಕರಾರು ಶುರುವಾಗಿದ್ದು, ಗ್ರಾಮಸ್ಥರು ನೀಡಿದ ಅರ್ಜಿಯನ್ನು ಮೇರೆಗೆ ಅಲ್ಲಿ ಪರಿಶೀಲಿಸಿದ ಕೂಡಲೇ ಅಕ್ರಮ ನಡೆ ವಾಸನೆ ಹೊರ ಬರ್ತಿದ್ದಂತೆ ಅಲ್ಲಿ ತಲೆ ಎತ್ತಿರುವ ವಾಣಿಜ್ಯ ಮಳಿಗೆಗಳಿಗೆ ಯಾವುದೇ ಪರವಾನಗಿ ಇಲ್ಲ. ಗ್ರಾಮ ಠಾಣೆಗೆ ಸೇರಿದ ಜಮೀನನ್ನೇ ಅಕ್ರಮವಾಗಿ ಬಳಸಿಕೊಂಡು ಕಟ್ಟಡ ನಿರ್ಮಾಣ, ಪಾರ್ಕ್ ನಿರ್ಮಾಣ ಮಾಡಿದ್ದನ್ನು ಕಂಡು ಪಿಡಿಒ ಅರುಣಾ ಗೋಪಿ ಮಾಹಿತಿ ಇಒಗೆ ತಿಳಿಸಿ ಅವರಿಂದ ಮೌಖಿಕ ಆದೇಶ ಪಡೆದು ರಸ್ತೆ ಪಕ್ಕ ಇದ್ದ ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿದಿದ್ದಾರೆ. ಇನ್ನು ಇದೇ ಗ್ರಾಮದ ಪ್ರಭಾವಿಯೊಬ್ಬನ ಕುಟುಂಬವೊಂದಕ್ಕೆ 6-7 ಸೈಟ್ ಕೊಡಿಸಿಕೊಂಡಿರುವುದು ಗಮನಿಸಿದ ಇಒ ಮಂಜುನಾಥ್, ಈ ಸೈಟ್ಗಳ ಮಂಜೂರಾತಿಗೆ ನಾನೇ ಸಹಿ ಮಾಡಿದ್ದೇನೆ, ಇಷ್ಟು ಸೈಟ್ಗಳು ಈ ಖಾತೆಗಳಿಗಾಗಿ ಪರಿವರ್ತಿಸಲಾಗಿದೆ, ಮುಂದೆ ನನ್ನ ಕುತ್ತಿಗೆಗೆ ಬರುತ್ತೆ ಅಂತ ಎಚ್ಚೆತ್ತುಕೊಂಡು ತಾನೇ ಸ್ವಂತ ಇಚ್ಛೆಯಿಂದ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಸುಮಾರು 40ರಿಂದ 50 ವರ್ಷಗಳಿಂದ ವಾಸವಾಗಿರುವ ಅದೇ ಗ್ರಾಮದ ಮೂಲ ನಿವಾಸಿಗಳಿಗೆ ನೋಟಿಸ್ ಕೊಟ್ಟು ನಿಮ್ಮ ದಾಖಲೆ ಕೊಡಿ, ಇಲ್ಲಾಂದರೆ ನಿಮ್ಮ ಮನೆಗಳು ಕೆಡವಲಾಗುತ್ತೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ ಗ್ರಾಮದ ವಾಸಿಗಳು ಆರೋಪ ಮಾಡಿದ್ದಾರೆ. ನನ್ನ ಹೆಸರು ಸುರೇಶ್ ಅಂತ, ನಾವು ವಡ್ರೆಪಾಳ್ಯದ ಕಾಯಂ ನಿವಾಸಿ. ಸೊ ಈಗ ನಮಗೆ ಆಗಿರೋ ಅಕ್ರಮ ಏನಂತಂದರೆ 2004ರಲ್ಲಿ ಆಶ್ರಯ ಯೋಜನೆಯಲ್ಲಿ ನಮಗೆ 41 ಪೈಕಿ 20 ಮನೆಗಳು 21 ಸೈಟ್ಗಳು ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಕೋಲಾರ ಜಿಲ್ಲಾಧಿಕಾರಿಗಳಿಂದ ಸ್ಯಾಂಕ್ಷನ್ ಆಗಿರೋ ಎಲ್ಲ ಲೆಟರ್ಸು ನಮ್ಮ ಹತ್ರ ಇದೆ. ಆವಾಗ ಅಲ್ಲಿನ ಜಿಲ್ಲಾಧಿಕಾರಿಗಳು ಪಂಚಾಯತಿಗೆ ಸೂಚನೆ ಮಾಡಿದ್ದಾರೆ, ಹೋಗಿ ಲೇಔಟ್ ಪ್ಲ್ಯಾನ್ ತೋರಿಸಿ ಅದರಲ್ಲಿ ಏನೇನು ಆಗಬೇಕಾದ್ರೆ ಕೆಲಸ ಕಾರ್ಯಗಳು ನೋಡಿ ಅಂತ. ಆಗಿನ ಅಧಿಕಾರಿಗಳು ಯಾರೇ ಆಗಲಿ ಬಂದು ನೋಡಿಲ್ಲ. ನಾನು 2014ರಲ್ಲಿ 15ರಲ್ಲಿ ನಮ್ಮ ಜಾಗನ ಗುರುತಿಸ್ಕೊಡಿ ಅಂತ ನಾನು ಅರ್ಜಿ ಕೊಟ್ಟಿದ್ದೀನಿ, ಆಗಲೂ ಯಾರು ಬಂದಿಲ್ಲ. ಇನ್ನೂ ಅದಾದಮೇಲೆ ಪಂಚಾಯತಿ ಮೆಂಬರ್ಗಳು ಇಷ್ಟು ಜನ ಅಂತ ಸೇರಿಬಿಟ್ಟು ಅದನ್ನೆಲ್ಲ ಲೇಔಟ್ ಬರಬೇಕಾದ ಜಾಗವನ್ನು
ಅವರು 50 ಫ್ಯಾಮಿಲಿ ಹೆಸರಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಅವ್ರ ಸ್ನೇಹಿತರಿಗೆ ಯಾರ್ಯಾರಿಗೆ ಬೇಕೋ ಅವರವರೆಲ್ಲ ಕಟ್ಕೊಂಡು ಈಗ ಲಕ್ಷಾನುಗಟ್ಟಲೆ ದುಡ್ಕೊತಾ ಇದ್ದಾರೆ. ನಾವು ಅಂಗಡಿಗಳು ಕಟ್ಕೊಂಡಿದ್ದಾರೆ, ಲಾಡ್ಜ್ಗಳು ಕಟ್ಕೊಂಡಿದ್ದಾರೆ, ಹೋಮ್ ಸ್ಟೇಗಳಂತೆ ಈಗೆಲ್ಲ ಕಟ್ಕೊಂಡು ಇದ್ದಾರೆ. ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನಮ್ಮ PDO ಮೇಡಮ್ ಅರುಣಾ ಗೋಪಿಯವರು ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಮಿಸ್ಟರ್ ಮಂಜುನಾಥ್ ಸರ್ ಅವರು ಇದಕ್ಕೆಲ್ಲ ಸಾಥ್ ಕೊಟ್ಟು ಅದಕ್ಕೆ ಪೂರಕ ದಾಖಲೆಗಳು ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದರೆ ಈಗ ಅವರೆಲ್ಲ ಫಿನಾನ್ಷಿಯಲ್ ಎಲ್ಲ ಚೆನ್ನಾಗಿದ್ದಾರೆ. ಅವರು ದುಡ್ಡು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ನೋಡಿಲ್ಲ. ಈಗ ನಮ್ಮ ಬಡವ್ರ ಪರ ಯಾರೂ ಕೆಲಸ ಮಾಡ್ತವ್ರು ಇಲ್ಲ. ಪಂಚಾಯತಿ ಗ್ರಾಮ ಪಂಚಾಯತಿ ಹಿಡಿದು ತಾಲೂಕ್ ಪಂಚಾಯತಿಯಲ್ಲಿ ಅಲ್ಲಿ ಪ್ಯೂನಿಂದ ಈವನ್ ಸಾಹೇಬರವರೆಗೂ ಕೂಡ ಎಲ್ಲ ಅವ್ರ ಪರನೇ ಮಾತಾಡ್ತಿದ್ದಾರೆ. ಈಗ ಕೊಟ್ಟಿದ್ವಿ, ನಮಗೆ ಈಗ ಬರಬೇಕಾಗಿರೋ ಜಾಗ 12 ಜನದನ್ನ ನಾವು ಜಾಗ ಗುರ್ತಿಸ್ಕೊಡಿ ಅಂತ ನಾವು ಕೊಟ್ಟಿದ್ದು ನಿಜ. ಆದೇಶಕ್ಕೆ ಸುಮೋಟೋ ಕೇಸ್ ಹಾಕೊಂಡು ಮಾಡಿರೋದಿಲ್ಲ, ಇವರು ಆದೇಶ ಮಾಡಿದ್ರು, ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ. ಅದ್ರದ್ದು ನಾನು ಹೇಳ್ತಾ ಇರೋದು ಒಳ್ಳೆ ಕೆಲಸ ಮಾಡೋರು, ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ. ಸರಿ ಮೇಡಮ್, ಆಯ್ತು. ಸುಮೋಟೋ ಮಾಡ್ಕೊಂಡು ಅವರು ಆದೇಶ ಇದ್ ಮಾಡಿರ್ತಾರಲ್ವಾ, ಆ ಆದೇಶದ ಮೇಲೆ ನಾವು ಅದು ಕೊಡಿ ನಮ್ಗೆ. ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು, ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡ್ರಲ್ಲ ಆ ಕೇಸ್, ಅದೊಂದು ಪ್ರತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದೇಶದ ಇದು ಬೇಕಾ? ಈಗ ನೀವು ಆಧಾರದ ಮೇಲೆನೇ ಅಲ್ವಾ ಮೇಡಮ್ ಅಲ್ಲಿ ಬೀಗ ಹಾಕಿರೋದು ಅಂತ ಅವ್ರು ಕೇಳ್ತಾ ಇರೋದು. ಇದನ್ನ ನಮ್ಗೆ ಹಾಕಿದ್ದಾರೆ, ಅದೊಂದು ಸಾಕಲ್ವಾ? ಸಾಕು. ಈಗ ವೆಂಕಟೇಶ್ ಅವರು ಮೇಡಮ್ ನಾನು ಒಂದೇ ಒಂದು ಕ್ಲಾರಿಫಿಕೇಶನ್, ನಂಗೆ ಅಲ್ಲಿ 30 ಇದೆ, ಅದಕ್ಕೆ ಕೇಳಿದ್ವಿ. 30 ಬೇಡ, ಒಂದ್ರದ್ದಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಈಗ ಎಷ್ಟು ಹೌಸ್ ಲಿಸ್ಟ್ ಒರಿಜಿನಲ್ ಇದೆ, ಎಷ್ಟು ಡೂಪ್ಲಿಕೇಟ್ ಇದೆ? ಒಂದು ಡೂಪ್ಲಿಕೇಟ್ ಇರೋದನ್ನ ಏನ್ ಮಾಡಿದ್ದೀರಾ? ಅದನ್ನೇ ಇಲ್ಲಿ ಹಾಕಿದೆ, ಅದನ್ನ ಎಷ್ಟು ಡೂಪ್ಲಿಕೇಟ್ ಇದೆ ಅದನ್ನ ನಾವ್ ಹೇಳ್ತಿರೋದು. ಅಂದ್ರೆ ಇವಾಗ ಇಂಡಿವಿಜುವಲ್ ಆಗಿ ಆದೇಶ ಮಾಡಿದಾರ, ಒಟ್ಟು ಮಾಡಿದಾರ? ನೋಡಿ ಇಂಡಿವಿಜುವಲ್. ಮತ್ತೆ ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಆ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಡ ಕಟ್ಟಿದ್ದಾರೆ ಸುಮಾರು 3 ವರ್ಷದಿಂದ. ಅದೇ ವಾಣಿಜ್ಯ ಕಟ್ಟಡ ಕಟ್ಟಿದ್ದಾರೆ. ಸೊ 3 ವರ್ಷದಿಂದ ನಿಮ್ಗೆ ಬಹಿರಂಗವಾಗಿ ಕಾಣ್ತಾ ಇದೆ, ಬಟ್ ನೀವೇನು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ 3 ವರ್ಷದಿಂದ. ಸರ್ ಅದಕ್ಕೆ ಅರ್ಜಿ ಬಂದಿದ್ದಕ್ಕೆ ಅರ್ಜಿ ಮೇಲೆ ಅಂದ್ರೆ ಯಾರಾದ್ರೂ ಅರ್ಜಿ ಕೊಟ್ರೆ ಮಾತ್ರ ನೀವು ವಿಲೇವಾರಿ ಮಾಡ್ತಿರೋದನ್ನ? ಅಲ್ಲ ಮೇಡಮ್, ಈಗ ನಾವು ಕೇಳ್ತಾ ಇರೋದೇನಂದ್ರೆ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕಮರ್ಷಿಯಲ್ ಬಿಲ್ಡಿಂಗ್ ಏನು ಹೋಟೆಲ್ ಆಗಿದೆ, ಆ ಹೋಟೆಲ್ ಯಾವ ಒಂದು ಹೌಸ್ ಲಿಸ್ಟ್ ನಂಬರ್ ಅಲ್ಲಿ ಆಗಿದೆ ಒಂದು. ಎರಡನೇದು, ಅವ್ರು ಕಟ್ಟಬೇಕಾದ್ರೆ ನಿಮ್ಮ ಪಂಚಾಯತಿಗೆ ಕಟ್ಟಡ ಲೈಸೆನ್ಸ್ ಅಪ್ಲೈ ಮಾಡಿದಾರಾ? 2, ನೀವು ಕೊಟ್ಟಿದ್ದೀರಾ? ಅಥವಾ ನಿಮ್ಮ ಗಮನಕ್ಕೆ ಏನಾದ್ರು ಅದು ಅನಧಿಕೃತ ಕಟ್ಟಡ ಅಂತ ಬಂದಿದ್ದಲ್ಲಿ ನೀವು ನೋಟಿಸ್ ಏನಾದ್ರು ಕೊಟ್ಟಿದ್ದೀರಾ? ಅನಧಿಕೃತವಾಗಿ ಆ ಜಾಗ ಅನಧಿಕೃತವಾಗಿ ಜಾಗ ಆಗಿದೆ ಅಂತ ಹೇಳಿದ್ದಕ್ಕೆ ನಾವು ಹೌಸ್ ಲಿಸ್ಟ್ ಎಷ್ಟು ವರ್ಷ ಆಯ್ತು? ಈಗ ರೀಸೆಂಟ್ ಕೊಟ್ಟಿರೋದು. ಅಲ್ಲ, ಅದು ಬಿಲ್ಡಿಂಗ್ ಕಟ್ಟಿ ಎಷ್ಟು ವರ್ಷ ಆಯ್ತು? ಈಗ ಯಾವುದೇ ಒಂದು ಸತ್ತನ್ನ ನೀವು ಕೊಡ್ಕೊಳ್ಬೇಕಾಗ್ಲಿ, ಇಲ್ಲ ಬೇರೆಯವ್ರು ಕೊಡ್ಕೋಬೇಕಾದ್ರೆ ಒಂದು ಆದೇಶವನ್ನು ಕಾಪಿಯನ್ನ ಕೊಡ್ಲೇಬೇಕು. ಸರ್ ಈ ಬೈಟನ್ನ ನಿಮ್ಗೆ ಅಲ್ಲ, ನಾನು ಇವ್ ಹತ್ರ ಮಾತಾಡ್ತೀನಿ. ನಮ್ ಡಾಕ್ಯುಮೆಂಟ್ ಕೊಡಿ, ಬರ್ತಿಲಿಕ್ಕೆ ನಾನು ಹೇಳಿದೆ. ಡಾಕ್ಯುಮೆಂಟೇಶನ್ ನಾನು ಹೇಳ್ತಿರೋದನ್ನ ಆಯ್ತು, ಬೈಟು ನಾವು ಓಕೆ ಒಪ್ಕೋತೀವಿ, ಡಾಕ್ಯುಮೆಂಟೇಶನ್ ಬೇಕಲ್ಲ. ಈಗ ನಮ್ಗೆ ಇವ್ ಅಂತ ಕೇಳ್ಬೇಕಾದ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ ಅದನ್ನ ಹೇಳ್ತಾರೆ, ಡಾಕ್ಯುಮೆಂಟೇಶನ್ ಬೇಕಲ್ಲ. ಈಗ ಯಾಕೆ ಕ್ಲೋಸ್ ಮಾಡಿದ್ರಿ, ಅವ್ರೇನಾದ್ರು ಸ್ಟೇ ಹೋಗಿದಾರಾ, ಇಲ್ಲ ಅಥವಾ ಯಾವ ಅವ್ರ ಕಡೆ ಗೊತ್ತಿಲ್ಲ, ಸ್ಟೇ ನಮ್ಮ ಹತ್ರ ಏನು ತಂದು ಕೊಟ್ಟಿಲ್ಲ. ಅಸಲಿಗೆ ಈ ಸ್ಟೋರಿ ಟ್ವಿಸ್ಟ್ ಇರೋದು ಹೇಗೆಂದರೆ, 2004ರಲ್ಲಿ ಬಡವರಿಗೆ ನವಗ್ರಾಮ ಯೋಜನೆ ಅಡಿಯಲ್ಲಿ ಮಂಜೂರಾದ ನಿವೇಶನಗಳನ್ನು ಅಧಿಕಾರಿಗಳು ಮತ್ತು ಪ್ರಭಾವಿ ರಾಜಕಾರಣಿಗಳು బడవರಿಗೆ బగ్గు పడేవ ರೀತಿಯಲ್ಲಿ ವಂಚಿಸಿದ್ದಾರೆ ಎಂಬುದಕ್ಕೆ ఈ స్టోరీనే సాక్షియాಗಿದೆ. కానీ మాకేమిలే ఇట్లా ఇండ్ల ముందర చెట్లు ఉండయి, ఏమిలే కూలి చేయాలా, పుట్టుకు తినాలా సార్, మాకేమిలే అట్లా చేయండి ఊరోళ్ళు. ಸೈಟ್ಗಳು ಮತ್ತೆ ನಿವೇಶನಗಳನ್ನ ಕೊಟ್ಟಿರ್ತಾರೆ, ಹಕ್ಕುಪತ್ರಗಳನ್ನು ಕೂಡ ವಿತರಿಸಿರ್ತಾರೆ. ಇದೇ ಹಕ್ಕುಪತ್ರಗಳಾಗಿರುತ್ತೆ. ಅದು 21 ಸೈಟ್ಗಳ ಹಕ್ಕುಪತ್ರಗಳು, ಜೊತೆಗೆ 20 ಮನೆಗಳ ಕೊಟ್ಟಿರ್ತಾರೆ. ಅದು ಎಲ್ಲ ಕೂಡ ಇದೇ ಹಕ್ಕುಪತ್ರಗಳು ಕೊಟ್ಟಿರ್ತಾರೆ. 2 ಅಂತರದಲ್ಲಿ 2003 ಮತ್ತು 4ನೇ ವರ್ಷದ ಅವಧಿಯಲ್ಲಿ ಕೊಟ್ಟಿರ್ತಾರೆ 41 ಫಲಾನುಭವಿಗಳಿಗೂ. ಸರ್, ನಿಮಗೆ ಕೊಟ್ಟಿರೋ ಹಕ್ಕುಪತ್ರದಲ್ಲಿ 40-30 ನಿವೇಶನದ ಒಂದು ಅಳತೆ ಇದೆ. ಅಷ್ಟು ಅಳತೆ ಉಳ್ಳಂತ ಮನೆಗಳನ್ನೇ ಕಟ್ಸ್ಕೊಟ್ಟಿದಾರಾ? ಇಲ್ಲ ಸರ್, ಅದು 20-22ಕ್ಕೆ 12-13 ಆ ಮೆಜರ್ಮೆಂಟ್ ಅಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಯಿಂದ ನಿಮ್ಗೆ ಹೌಸ್ ಲಿಸ್ಟ್ ಕೊಟ್ಟಿದಾರಾ ಅಷ್ಟು ಒಂದು ವಿಸ್ತೀರ್ಣಕ್ಕೆ?
ಇಲ್ಲ ಸರ್, ಅದ್ರ ಎಷ್ಟು ಗೌರ್ಮೆಂಟ್ನ ಎಷ್ಟು ಕೊಟ್ಟಿದೆಯೋ ಅಷ್ಟನ್ನು ಪಂಚಾಯತಿಯಿಂದ ಮಾಡಿಕೊಟ್ಟಿಲ್ಲ. ಮತ್ತೆ 2004ರಲ್ಲಿ ಇನ್ನು 21 ಹಕ್ಕುಪತ್ರಗಳನ್ನು ಬಿಡುಗಡೆ ಮಾಡಿರ್ತಾರೆ. ಈ ಸಂಬಂಧಪಟ್ಟ ಇಲ್ಲಿ ವ್ಯಾಪ್ತಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ. ಇದರಲ್ಲಿ ತುಂಬ ಅಲ್ಲಿ ಸೇರಿದ ಚುನಾಯಿತ ಪ್ರತಿನಿಧಿಗಳಾಗಿರಲಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರಲಿ, ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ಅವ್ರಿಗೂ ಮೋಸ ಮಾಡಿರ್ತಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣ ನಾನು ಮಾಹಿತಿ ಕೋರಿ ಅರ್ಜಿಗಳನ್ನು ಸಲ್ಲಿಸಿರುತ್ತೇನೆ. ಈಶಾ ಮುಖ್ಯ ದ್ವಾರದ ಬಳಿ ತಲೆ ಎತ್ತಿರುವ ವಾಣಿಜ್ಯ ಹೋಟೆಲ್ ಕಟ್ಟಡವು ಅನಧಿಕೃತ ಅಂತ ಗೊತ್ತಿದ್ರೂ ಸುಮಾರು 3 ವರ್ಷದಿಂದ ಅಧಿಕಾರಿಗಳು ಕಣ್ಮುಚ್ಚಲಾಡ್ತಾ ಇದ್ರು. ಈ ಥರದ ಕಣ್ಣು ಮುಚ್ಚಲಿಗೆ ಕಾರಣವಾದರೂ ಏನು ಎಂಬುದು ಸಾರ್ವಜನಿಕರ ಎದುರು ಅಧಿಕಾರಿಗಳು ತಿಳಿಸಬೇಕಿದೆ.